ಸರ್ಕಾರದ ನಿಯಮಗಳು ಎಲ್ಲರಿಗೂ ಒಂದೇ ಅನ್ನೋದನ್ನ ವಿಜಯಪುರದ ಹೆಸ್ಕಾಂ ಸಿಬ್ಬಂದಿ ಸಾಬೀತುಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಕಟ್ಟಡದ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಲಾಗಿದೆ. ಇದೇ ಕಟ್ಟಡದಲ್ಲಿ ನಾಗಠಾಣ ಶಾಸಕ ವಿಠಲ ಕಟಕದೊಂಡ ಅವರ ಕಚೇರಿ ಇದ್ದು, ಈ ಮೂಲಕ ವಿಜಯಪುರ ಕೈ ಶಾಸಕನಿಗೆ ಹೆಸ್ಕಾಂ ಕರೆಂಟ್ ಶಾಕ್ ಕೊಟ್ಟಿದೆ. ಹಿಂದೆ ಪ್ರವಾಸಿ ಮಂದಿರವಾಗಿದ್ದ ಈ ಕಟ್ಟಡವನ್ನು ಪ್ರಸ್ತುತ ಶಾಸಕರ ಕಚೇರಿಯಾಗಿ ಬಳಸಲಾಗ್ತಾ ಇದೆ. ಆದರೆ ಕಳೆದ 1 ವರ್ಷದಿಂದ ಈ ಕಟ್ಟಡದ ವಿದ್ಯುತ್ ಬಿಲ್ ಅನ್ನು PWD ಇಲಾಖೆ ಅಧಿಕಾರಿಗಳು ಪಾವತಿಸಿಲ್ಲ. ಒಟ್ಟು 1,47,000 ರೂಪಾಯಿ ಬಾಕಿ ಉಳಿದಿರುವ ಕಾರಣ ಹೆಸ್ಕಾಂ ಸಿಬ್ಬಂದಿ ಸಂಪರ್ಕ ಕಡಿತಗೊಳಿಸಿದ್ದಾರೆ. ವಿದ್ಯುತ್ ಬಿಲ್ ಪಾವತಿಸದೇ ಇರೋದಕ್ಕೆ ಶಾಸಕರ ಕಚೇರಿ ಸಿಬ್ಬಂದಿ ಕತ್ತಲಲ್ಲೇ ಕೆಲಸ ಮಾಡುವಂತಾಗಿದೆ. ಮೂಡಿಗೆರೆ ಅರಣ್ಯ ವಿಭಾಗದ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ವನ್ಯಜೀವಿಗಳನ್ನು ಬೇಟೆಯಾಡ್ತಾ ಇದ್ದ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳು ಹಾಲೂರು ಜೋಗಣ್ಣನ ಕೆರೆ ಬಳಿ ಬೊಲೆರೋ ಪಿಕಪ್ ವಾಹನದಲ್ಲಿ ಕಾಡು ಪ್ರಾಣಿ ಮೃತದೇಹ ಸಾಗಾಟಕ್ಕೆ ಯತ್ನಿಸಿದಾಗ ಸಿಕ್ಕಿಬಿದ್ದಿದ್ದಾರೆ. ಗೋಣಿಬೀಡು ಗ್ರಾಮದ ನಂದನ್ ಹಾಗೂ ಆದರ್ಶ್ ಬಂಧಿತರು. ಆರೋಪಿಗಳಿಂದ 3 ಪುನುಗು ಬೆಕ್ಕುಗಳ ಮೃತದೇಹ, 2 ನಾಡ ಬಂದೂಕು, 4 ಜೀವಂತ ಗುಂಡುಗಳು, ಮೊಬೈಲ್ಗಳು, ಸರ್ಚ್ ಲೈಟ್ ವಾಹನ ವಶಕ್ಕೆ ಪಡೆಯಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿ ಪ್ರಕರಣ ದಾಖಲಿಸಲಾಗಿದ್ದು, ಎಸ್ಕೇಪ್ ಆಗಿರುವ ಇನ್ನುಳಿದ 4 ಆರೋಪಿಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಉಷ್ಣಾಂಶದ ಹಿನ್ನೆಲೆ ತುಂಗಭದ್ರಾ ಜಲಾಶಯ ಖಾಲಿಯಾಗುವ ಆತಂಕ ಎದುರಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 12 TMC ನೀರು ಸಂಗ್ರಹ ಇದ್ದು, ಕೊಪ್ಪಳ, ಬಳ್ಳಾರಿ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಆತಂಕ ಉಂಟಾಗಿದೆ. 12 TMC ನೀರಿನಲ್ಲಿ 2 TMC ಜಲಚರಗಳಿಗೆ ಮೀಸಲಿದ್ರೆ ಉಳಿದ 10 TMC ನೀರಿನಲ್ಲಿ ಬೆಳೆಗಳಿಗೆ ಕುಡಿಯೋ ನೀರಿಗೆ ನೀರು ಉಳಿಸೋ ಸವಾಲು ಎದುರಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ರಾಜ್ಯದ ಕರಾವಳಿ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಸಂಕಷ್ಟ ಎದುರಾಗಿದೆ. ಸೀಮೆ ಎಣ್ಣೆ ಬೆಲೆ ದುಪ್ಪಟ್ಟು ಹೆಚ್ಚಳವಾಗಿದ್ದು, ಪೆಟ್ರೋಲ್ಗಿಂತಲೂ ದುಬಾರಿಯಾಗಿದೆ. ಯುದ್ಧದ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಸೀಮೆ ಎಣ್ಣೆ ದರದಲ್ಲಿ ಭಾರೀ ಏರಿಕೆ ಆಗಿದೆ. ಸದ್ಯ ಸೀಮೆ ಎಣ್ಣೆ ಲೀಟರ್ಗೆ 152 ರೂಪಾಯಿ ಆಗಿದೆ. ಸರ್ಕಾರ ಮೀನುಗಾರರಿಗೆ 35 ರೂಪಾಯಿ ಸಬ್ಸಿಡಿ ನೀಡಿ 117 ರೂಪಾಯಿಗೆ ನೀಡ್ತಾ ಇದೆ. ಪೆಟ್ರೋಲ್ ದರಕ್ಕಿಂತ ಸೀಮೆಎಣ್ಣೆ ದರ ಹೆಚ್ಚಾದ ಹಿನ್ನೆಲೆ ಬಹುತೇಕ ಸಾಂಪ್ರದಾಯಿಕ ಮೀನುಗಾರರು ಮೀನುಗಾರಿಕೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಹೀಗಾಗಿ ಸರ್ಕಾರ ಮೀನುಗಾರರ ಸಂಕಷ್ಟಕ್ಕೆ ನೆರವು ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಮೀನುಗಾರಿಕೆಯ ನಾಡದೋಣಿಗಳಿಗೆ ಸೀಮೆಎಣ್ಣೆಯನ್ನು ವಿತರಿಸುವ ಕುರಿತಂತೆ ಕೆಲವು ಮೀನುಗಾರರು ಈಗಾಗಲೇ ತಮ್ಮ ಮನವಿಯನ್ನು ತೋಡ್ಕೊಂಡಿದ್ದಾರೆ. ಅಂದರೆ ಸೀಮೆಎಣ್ಣೆಯ ಒಂದು ದರವು ತುಂಬ ಹೆಚ್ಚಾಗಿದ್ದು ಮೀನುಗಾರಿಕೆಗೆ ನಮಗೆಲ್ಲ ಅನುಕೂಲ ಆಗ್ತಿಲ್ಲ ಅಂತೇಳಿ. ಇದರ ಮುಖ್ಯವಾದ ಒಂದು ಕಾರಣ ಅಂದರೆ ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಿರೋಂಥ ಈ ಯುದ್ಧದ ಪರಿಣಾಮವಾಗಿ ನಮಗೆ ಇಂಡಸ್ಟ್ರಿಯಲ್ ಕೆರೋಸಿನ್ ಏನಿದೆ, ಆ ಇಂಡಸ್ಟ್ರಿಯಲ್ ಕೆರೋಸಿನ್ ರೇಟ್ ಹೆಚ್ಚಾಗಿದೆ. ಮೂಲತಃ ಈ ಮುಂಚೆ ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.